सप्ताश्वरतमारूढं प्रचण्डं कश्यपात्मजम् श्वेतपद्मधरं देवं तं सूर्यं प्रणमाम्यहम् तं सूर्यं प्रणमाम्यहम् ಘೋರಸಂ ದೇಹದಾಬ್ಜೆಯೊಳ್ ಮುಳುಗಿದೆ ಹರಿಯಲಾರದ ಘೋರಸಂ ದೇಹದಾಬ್ಜೆಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದೋ ಭಾಸ್ಕರ ನಾರದ ಘೋರ ಸಂದೇಶ ಹೇ ಭಾಸ್ಕರ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿಯಿಂದು ನೊಂದೆ ತಾಪವ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿಯಿಂದು ನೊಂದೆ ತಾಪವ ನೀಗಿಶೋ ಶೋಧನೆಯಗೈಯದೆ ನೀಗಿಶೋ ಶೋಧನೆಯಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರದ ಘೋರ ಸಂದೇಶ ಭಾಸ್ಕರ ಭಾಸ್ಕರ ಹೇ ಸೂರ್ಯದೇವ, ಈ ಜಗತ್ತನ್ನೇ ಬೆಳಗುವ ನೀನು ಈ ನನ್ನ ಅಂಧಕಾರವನ್ನು ದೂರ ಮಾಡಬಲ್ಲೆಯಾ? ಹೇ ಪರಮಾತ್ಮ, ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಹೇ ಭಗವಾನ್ ಭಾಸ್ಕರ, ಈ ಸೂತನೆಂಬ ಅಪಕೀರ್ತಿಯಿಂದ ನನ್ನನ್ನು ಉದ್ಧಾರ ಮಾಡು ತಂದೆ, ನನ್ನನ್ನು ಉದ್ಧಾರ ಮಾಡು. ಪರಮಾತ್ಮ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಗಿಯಿಂದು ನೊಂದೆ ತಾಪವ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿಯಿಂದು ನೊಂದೆ ತಾಪವ ನೀಗಿಶೋ ಶೋಧನೆಯಗೈಯದೆ ನೀಗಿಶೋ ಶೋಧನೆಯಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ
ನಾರದ ಘೋಷ ಸಂದೇಶ ಭಾಸ್ಕರ ಭಾಸ್ಕರ ಕರ್ಣ ಕರ್ಣ ನೀನು ಯಾರು ತಾಯಿ? ನೀನು ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವರ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀ ನಾನಪ್ಪ. ನನ್ನನ್ನು ಕುಂತಿ ಎಂದು ಕರೆಯುವರು ಕರ್ಣ. ಯಾರು? ಕುಂತಿ? ನನ್ನ ಹಡದ ಮಾತೆ ಕುಂತಿ? ಅಮ್ಮ ಕುಮಾರ ಅಮ್ಮ ನೀನೇನಾ ಕುಮಾರ ನನ್ನ ಹಡೆದ ಮಾತೆಯೋ ಕುಮಾರ ಅಮ್ಮ ನಿಜಳೇಕೆ ನೂಕಿದೆ ಮಾತೆಯೇ ನಿಜಳೇಕೆ ನೂಕಿದೆ ಮಾತೆಯೇ ಮಮತೆಯೇ ನಿಜಳೇಕೆ ನೂಕಿದೆ ಅಮ್ಮ ಜನಿಸಿದ ಕರುಣೆ ತೋರೆದು ಅಮ್ಮ ಜನನಿ ಕುಮಾರ ಜನಿಸಿದ ಕರುಣೆ ತೋರೆದು ಜನಿಸಿದ ಕರುಣೆ ತೋರೆದು ಚೆಲ್ಲದೊಳೆಸೆದು ಅತ್ತೆಗೈಯಲು ಅಮ್ಮ ಜನಿಸಿದ ಕರುಣೆ ತೋರೆದು ಚೆಲ್ಲದೊಳೆಸೆದು ಅತ್ತೆಗೈಯಲು ಕಂದ ನೆನೆಸಿದಳು ನಿನಗೆ ಅಮ್ಮ ಕಂದ ನೆನೆಸಿದಳು ನಿನಗೆ ನಾನು ಗೈದ ಪರಾಧ ಕುಮಾರ ನಾನು ಗೈದ ಪರಾಧ ಏಕೆ ನೂಕಿದೆ ಮಾತೆಯೇ ಮಮತೆಯೇ ಏಕೆ ನೂಕಿದೆ ಜನನೇ ಮಂದಬಾಲನಂತೆ ನಾನು ಬಾಲ್ಯದಿಂದಲೂ ಆಲೆದೇನೋ ಮಂದಬಾಲನಂತೆ ನಾನು ಬಾಲ್ಯದಿಂದಲೂ ಆಲೆದೇನೋ ಸೂತನೆಂಬ ನಿಂದನೆಯುಳ್ಳು ಅಮ್ಮ ಸೂತನೆಂಬ ನಿಂದನೆಯಳು
ಕಂಬನಿ ಕರೆದು ಕುಮಾರ ಎಂದು ಕಂಬನಿ ಕರೆದು ಯೊಳೇಕೆ ನೂಕಿದೆ ಮಾತೆಯೇ ಮಮತೆ ಯೊಳೇಕೆ ನೂಕಿದೆ ಅಮ್ಮ 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 ನಮಸ್ಕರಿಸುವಿನೋ ತಾಯಿ. ಕುಮಾರ ಕೀರ್ತಿಶಾಲಿಯಾಗು ಪುತ್ರ, ಕೀರ್ತಿಶಾಲಿಯಾಗು. ಅಮ್ಮ ಅಮ್ಮ ನನ್ನದು ಎಂತ ಕೀರ್ತಿ ತಾಯಿ, ಎಂತಹ ಕೀರ್ತಿ. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧಗಳಾದರೂ ಏನು ತಾಯಿ? ಮಾ, ಈ ಪಾಪಿಯ ದೇಹವನ್ನು ಇಲ್ಲಿನ ಜಲಚರಗಳು ಸಹ ತಿನ್ನದೆ ಬಿಟ್ಟು ಬಿಟ್ಟು ಕಾಡಿನಲ್ಲಿರುವ ಕ್ರೂರ ಮೃಗಗಳು ತನ್ನ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲುಗುವವು. ಕುಮಾರ ಮಾ, ಹೀಗಿರುವಾಗ ನೀನು ಮಾಡಿದ್ದಾದರೇನು ತಾಯಿ? ಈ ಪಾಪಿಯ ದೇಹವನ್ನು ಜಲಕೆಸದ ಮೇಲೆ ಈ ನಿನ್ನ ಮಗನು ಬದುಕಿರುವನೇ ಸತ್ತಿರವನೇ ಎಂದು ಒಂದು ದಿನವಾದರೂ ನನ್ನನ್ನು ನೋಡಲು ಬಂದೇ ತಾಯಿ. ಅಮ್ಮ, ಈ ಪ್ರಪಂಚವೆಲ್ಲವನ್ನು ನನ್ನ ಸೂತ ನೀಚ ಈನ ಕುಲದವನ್ನು ಹೀಯಾಳಿಸುತ್ತಿದ್ದಾಗ ಒಂದೇ ಒಂದು ಮಾತಿನಿಂದ ಎಲ್ಲವನ್ನು ಪರಿಹರಿಸಬಹುದಾಗಿದ್ದ. ಅಮ್ಮ, ಏತಕ್ಕಮ್ಮ ಸುಮ್ಮನಾದೆ? ಏತಕ್ಕಮ್ಮ ಸುಮ್ಮನಾದೆ? ಹೋಗಲಿ ಬಿಡು. ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ
ನೊಂದೆನೋ ಪರಿತಪಿಸಿ ನಾನೊಂದೆನೋ ಕಂದ ಬಾಲ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನದೇ ಕಂದ ಕಂದ ಕುಮಾರ ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿವೆ. ಅಮ್ಮ ಇದುವರೆವಿಗೂ ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ ಪುತ್ರ. ಈಗ ತಾನೇ ಶ್ರೀಕೃಷ್ಣನಿಂದ ನಿನ್ನ ವಿಚಾರವನ್ನು ತಿಳಿದು ನಿನ್ನನ್ನು ನೋಡು ಓಡೋಡಿ ಬಂದೆನು. ಬಾಲ್ಯದಲ್ಲಿ ನೀನು ಅದೆಷ್ಟು ಕಷ್ಟಪಟ್ಟೆಯೋ, ಅದೆಷ್ಟು ಸಂಕಟ ಪಟ್ಟೆಯೋ, ಇವಕ್ಕೆಲ್ಲವೂ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಕುಮಾರ, ನನ್ನನ್ನು ಕ್ಷಮಿಸು. ಅಮ್ಮ ಅಮ್ಮ ನೀನು ಈ ರೀತಿ ಮಾತನಾಡಬಾರದು. ಬಾಲಕನಾಗಿ ನನಗೆ ಶ್ರೇಷ್ಠರವಲ್ಲ. ಅಮ್ಮ ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ? ನಿನ್ನ ಪಾದ ಸೇವೆಯನ್ನು ಮಾಡಿ ಪಾಂಡವರಲ್ಲವೇ ತಾಯಿ ಸುತ್ತುತ್ತದೆ. ಈ ಪಾಪಿಯಾದ ನನಗೆ ಅಂತ ಭಾಗ್ಯ ಎಲ್ಲಿ ಲಭಿಸಬೇಕು ತಾಯಿ? ಅಮ್ಮ ನೀನು ಚಿಂತೆಯನ್ನು ಬಿಡ್ತಾಯಿ. ಕುಮಾರ, ಆಗಿದ್ದು ಆಗಿ ಹೋಯಿತು. ಈಗಲಾದರೂ ಪಾಂಡವರೊಡನೆ ಸೇರಿ ಸಂತೋಷದಿಂದ ಬಾಳುವೆಂತೆ. ಅಮ್ಮ ಸೌಭ್ರಾತದಾರ ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು ತಾಯಿ, ಸಂತೋಷವಾಗಿ ನಡೆಸಿಕೊಡುವುದು. ಅಮ್ಮ ಕುಮಾರ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು ತಾಯಿ. ಹೆತ್ತ ತಾಯಾದ ನಾನೇ ಬಂದು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವನು ಪುತ್ರ. ಪಾಂಡವರ ಮೇಲೆ ವೈರತ್ವವನ್ನು ಕಳೆ ಮಗನೇ, ಅವರನ್ನು ಉಳಿಸು ಕುಮಾರ, ಉಳಿಸು. ಅಮ್ಮ ನೀನೇ ಹೇಳು ತಾಯಿ, ಪೊರೆದಾತನನ್ನು ನಾನು ತೊರೆಯುವುದೇ ತಾಯಿ. ಆತನು ನನ್ನನ್ನು ನಂಬಿ ಯುದ್ಧ ಓಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂದರ್ಭಗಳನ್ನು ಕಲಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಅಮ್ಮ ಇದರಿಂದ ನಮ್ಮ ತಂದೆ ತಾಯಂದಿರ ನರಕಕ್ಕೆ ಬೀಳದಿರೇ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಚೆಪಿದದಿರೇ ತಾಯಿ. ಅಮ್ಮ ಇಂತಹ ಸಮಯದಲ್ಲಿ ವೀರಮಾತೆಯಾದ ನನಗೆ ಹಿತಬೋಧೆ ನೀನು ಮಾಡ್ತಾಯಿ. ಕುಮಾರ, ನೀನು ಹೇಳುತ್ತಿರುವ ಮಾತುಗಳು ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ ಪುತ್ರ? ಸಂತೋಷ ಪಡಬೇಡವೇ? ಅಮ್ಮ ಅಮ್ಮ ಇದುವರೆಗೂ ಆ ಸಹೋದರ ಎಂಬ ಭಾವನೆ ನನಗಿರಲಿಲ್ಲ ತಾಯಿ. ನೀನು ಎಳೆತನದಲ್ಲಿ ಚಿಕ್ಕುಟು ಹಾಕಿದ ಸೊಸೆಯು ಪೋಷಿಸುವುದಿಲ್ಲದೆ ಒಡಗಿ ಹೋಯಿತು ತಾಯಿ. ಪುನಃ ಚಿಗುರುವುದೇ ತಾಯಿ. ಮಮಃ ಪ್ರಾಣ ಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಆ ಪಾಂಡವರಿಗೆ ಭಯವಿಲ್ಲದು ತಾಯಿ. ಚಿಂತಿಸಬೇಡ ತಾಯಿ. ಕುಮಾರ, ಹೋಗಲಿ ಬಿಡು ಪುತ್ರ, ಹೋಗಲಿ ಬಿಡು. ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಆದರೂ ಕುಮಾರ ಪರಾನ್ಮುಖರಾಗು ಪುತ್ರ, ಪರಾನ್ಮುಖ. ಈ ಕರ್ಣನಂತ ನೀಚನಲ್ಲ ತಾಯಿ. ಪೌರುಷ ಇರುವುದು ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಮುಡಿಯುವೆನು. ಅಮ್ಮ ಆತನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೇ ನನ್ನನ್ನು ದೂಡಿಸಿ ಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನಾಗಿ ಮಾಡಿ ತನ್ನ ಪ್ರಾಣದಂತೆ ತನ್ನ ಪ್ರಾಣದ ಸಗನಂತೆ ನನ್ನನ್ನು ನಂಬಿ ಇದ್ದ ಹೂಡಿರುವಾಗ ಇಂತಹ ಸಂದರ್ಭಗಳನ್ನು ಕಲಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಅಮ್ಮ ಸರ್ವದ ಆಗಲಾರದು, ನಾನು ಪರಾಮುಖನಾಗಲಾರ ತಾಯಿ. ಹೋಗಲಿ ಬಿಡು ಪುತ್ರ, ಹೋಗಲಿ ಬಿಡು. ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಆದರೂ ಪಾಂಡವರು ನಿನ್ನ ಕೈಯಲ್ಲಿ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಕೊಲ್ಲಬೇಡ. ಅವರನ್ನು ಉಳಿಸು ಕುಮಾರ, ಉಳಿಸು. ಆಗಲಿ ತಾಯಿ, ಆಗಲಿ.
ಅಮ್ಮ, ಯಾರನ್ನು ಬೇಕಾದರೂ ಉಳಿಸುವೆನು, ಅರ್ಜುನನು ಮಾತ್ರ ಉಳಿಸಲಾರೆ ತಾಯಿ. ಅರ್ಜುನನ ಮೇಲೆ ನಿನಗೇಕಪ್ಪ ಅಷ್ಟೊಂದು ದ್ವೇಷ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ಈ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು ತಾಯಿ. ಅರ್ಜುನಿಂದ ನಾನೇ ಮೃತಪಟ್ಟರು, ಕುಮಾರ ನನ್ನಿಂದ ಅರ್ಜುನನೇ ಮೃತಪಟ್ಟರು. ಅಮ್ಮ, ನಿನಗೆ 5 ಮಕ್ಕಳು ಉಳಿಯುವರು. ನೀನು ಚಿಂತೆಯನ್ನು ಬಿಡ್ತಾಯಿ, ಚೀನು ಬಿಡು. ಹೋಗಲಿ ಬಿಡು ಪುತ್ರ, ಹೋಗಲಿ ಬಿಡು. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಳ್ಳುವಿಯಾ ಮಗನೇ? ಹೇಳು ತಾಯಿ, ಹೇಳಮ್ಮ. ಇದರಿಂದಲಾದರೂ ಈ ನಿನ್ನ ಮಗನ ಋಣವನ್ನು ತೀರಿಸಿಕೊಳ್ಳುವೆನು. ಸತ್ಯವಾಗಿ ನಡೆಸಿಕೊಳ್ಳುವಿಯಾ? ಅಮ್ಮ, ನಿನ್ನ ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ ತಾಯಿ? ಜನನಿ ನಿನ್ನ ಮಗನಿವನು, ಖುಷಿಯಾಡುವನೇ. ಜನನಿ ನಿನ್ನ ಮಗನಿವನು, ಖುಷಿಯಾಡುವನೇ. ಮಾತೆಯ ನುಡಿಗೆ ಖುಷಿಯಾಡಿದರೆ ಮೆಚ್ಚನೆ ಭಾಸ್ಕರನು. ಮಾತೆಯ ನುಡಿಗೆ ಖುಷಿಯಾಡಿದರೆ ಮೆಚ್ಚನೆ ಭಾಸ್ಕರನು. ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ನಿಜವೇ ಪುತ್ರ? ಹೌದು ತಾಯಿ, ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಳೆ ನಿನ್ನಿ ಪಾದ ಕಮಲದಾಡೆ ಜನನಿ. ದೊಡು ಶರಗಳ ಧರಿಸದಿರು. ಕರ್ಣ ಕುಮಾರ, ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ನೀನು ತೊಟ್ಟ ಮಾನವ ಪುನಃ ತೊಡಬೇಡ ಕರ್ಣ, ತೊಡಬೇಡ. ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತ ಮಾತನ್ನು ಕೇಳಿಬಿಟ್ಟೆ. ದುರ್ಯೋಧನ, ಹೇ ಮಿತ್ರ, ನಿನ್ನನ್ನು ಕಾಪಾಡುವುದು ಯಾರು? ಸೂರ್ಯಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಕವಚವನ್ನು ಅಪಹರಿಸಿದನು, ಇದರನ್ನು ಬಿಲ್ಲನ್ನು ಮುರಿದು ಹಾಕಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಶೈರವನ್ನೇ ಕಿತ್ತುಕೊಂಡನು. ನನ್ನ ಎತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದು. ಆಗಲಿ ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಪೌರುಷ ಇರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿರುವುದು. ಅಮ್ಮ ಅಮ್ಮ, ಇಷ್ಟು ವರ್ಷಗಳ ಕಾಲ ನನ್ನ ಜನ್ಮ ರಹಸ್ಯವನ್ನು ಮರೆಮಾಚಿ ನನ್ನನ್ನು ಎಂತ ಕಷ್ಟಕ್ಕೆ ಗುರಿಪಡಿಸಿದೆ ತಾಯಿ.
ಎಂತ ಕಷ್ಟಕ್ಕೆ ಆಗಲಿ ತಾಯಿ, ಆಗಲಿ. ಈ ಯುದ್ಧದಲ್ಲಿ ನನ್ನ ಜಯವಿಲ್ಲ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನು ಹೋಗಿ ಬಾ ತಾಯಿ. ಕುಮಾರ, ಅಮ್ಮ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಕರ್ಣ? ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡದೊಲ್ಲೇ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡದೊಲ್ಲೇ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ. ಜನನೇ ಸಂದೇಹವ ಬಿಡು, ಈ ಕಣ್ಣನ ಮಾತನ್ನು ಕೇಳಮ್ಮ. ಸಂದೇಹವ ಬಿಡು ಕುಮಾರ, ಕೊಡುವುದೆಲ್ಲ ನಾ ಮತ್ತೊಂದ. ಓಡುವುದೊಂದು ಬಾಣದ ಗುರಿಯು, ಕೊಡುವುದೆಲ್ಲ ನಾ ಮತ್ತೊಂದ. ಮುಗಿಲ ಹಿಡಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲೇ. ಹೌದು ತಾಯಿ, ಮುಗಿಲ ಹಿಡಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಇಟ್ಟಾನ ತಪ್ಪೆ ನಮ್ಮ, ನಿನ್ನಾನ ಸತ್ಯವಮ್ಮ. ಬಿಡು ಚಿಂತೆಯ ಜನನೇ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು ತಾಯಿ. ಅಮ್ಮ, ಪುನಃ ನಿನ್ನನ್ನು ನೋಡುವ ಭಾಗ್ಯ ಕುಮಾರ ನನಗಿರುವುದೋ ಇಲ್ಲವೋ ತಿಳಿಯದು ತಾಯಿ. ಅಮ್ಮ, ಕಡೆಯದಾಗಿ ನನ್ನನ್ನು ಮಾತನ್ನು ನಡೆಸಿಕೊಡುವೆ ತಾಯಿ. ಹೇಳು ಪುತ್ರ, ಸತ್ಯವಾಗಿಯೂ ನಡೆಸಿಕೊಡುವೆನು, ಹೇಳು ಮಗನೇ. ಅಮ್ಮ, ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಅಮ್ಮ, ದೈವವಶ ಒಂದು ವೇಳೆ ಯುದ್ಧದಲ್ಲಿ ನಾನು ಮೃತಪಟ್ಟರೆ ಸತ್ಯ ಸಂದನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಕ್ಕೆ ಹಾದಿಗಳನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಿಂದಲೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಕುಮಾರ, ಅಮ್ಮ, ನಿನ್ನ ಮುಗವನು ಯುಗದಿ ಕಾಣಲಹುದೆ ತಾಯಿ. ಅಮ್ಮ, ನಿನ್ನ ಮುಗವನು ಯುಗದಿ ಕಾಣಲಹುದೆ ತಾಯಿ. ಬಗೆ ಬಗೆಯಲ್ಲಿ ಒಂದು ಬಗೆ ಬಗೆಯಲಿ ಒಂದು ಕಣ್ಣೀರ ಜಲವು.
ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಮಗನೇ ನಿನ್ನ ಮೊಗವನು ಈ ಯುಗದಿ ಕಾಣಬಹುದೆಯಂತು ಮಗನೇ ನಿನ್ನ ಮೊಗವನು ಈ ಯುಗದಿ ಕಾಣಬಹುದೆಯಂತು ಬಗೆ ಬಗೆಯೊಳು ನೊಂದು ಕಣ್ಣೀರಗರೆ ಬಗೆ ಬಗೆಯೊಳು ನೊಂದು ಕಣ್ಣೀರಗರೆ ಕಂದ ಮಗನೇ ಹೋಗಿ ಬರುವೆನು ಕಂದ ಹೋಗಿ ಬರುವೆನು ಹೋಗಿ ಬರುವೆನು ಕಂದ ಹೋಗಿ ಬರುವೆನು ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆನು ಕಂದ ಹೋಗಿ ಬರುವೆನು ಹೋದಳು ನನ್ನ ಎತ್ತ ತಾಯಿ ನನ್ನನ್ನು ಆಶೀರ್ವದಿಸಿ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಹೊರಟೆ ಹೋದಳು. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಮಾತುಗಳೆಲ್ಲ ಸತ್ಯವಾದವು. ನಾನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನನ್ನದು. ಕುಂತಿಯೇ ನನ್ನ ತಾಯಿ, ಸೂರ್ಯನೇ ಜನಕನು. ಪಾಂಡವೈವರು ನನ್ನ ಸಹೋದರರು. ಕರ್ಣ ಕರ್ಣ ನಿನ್ನ ಜನ್ಮವು ಸಾರ್ಥಕವಾಯಿತು. ಆದರೂ ದೈವಾನುಬಲ ಇಲ್ಲದ ಮನುಷ್ಯನು ಬದುಕಿದ್ದರೆ ಅರ್ಥ ಹೀಗೆಲ್ಲ ಇದ್ದ ಭೂಮಿಗೆ ಹೋಗಿ ಪೌರುಷ ಇರುವ ತನಕ ಹೋರಾಡಿ ನನ್ನ ಸ್ವಾಮಿಗೆ ಹಾಗೆ ಬರಿವೆನು. ಒಳ್ಳಿದು ದೈವಿಚ್ಛೆ. ಹರಿತವಾರಾರೋ ಇದು ನಿನ್ನ ಮಾಯೆಯ ತಿಳಿದವರಾರಿಗರೋ ದೇವಾ ಅರಿಯಲ ಸಾಧ್ಯವೋ ಅರಿತವರಾರೋ ಇದು ನಿನ್ನ ಮಾಯೆಯೇ ತಿಳಿದವರಾರಿಗರೋ ದೇವ ಅರಿಯಲ ಸಾಧ್ಯವೋ ಅರಿತವರಾರೋ ಇದು ನಿನ್ನ ಮಾಯೆಯೇ ತಿಳಿದವರಾರಿಗರೋ ದೇವ ಅರಿಯಲ ಸಾಧ್ಯವೋ ಪರಮಾತ್ಮ ವಾಸುದೇವ ಮಾನವನಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿದ್ದಾರೆ. ಮಾನವನಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿದ್ದಾರೆ. ಭೋಗವಿದ್ದರೂ ಸರಿ ಶ್ರೀಹರಿ ಶ್ರೀಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ
ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀ ನೋಡಿದಗಬೇಕು. ಆಡಿಸಿ ನಮ್ಮನು ನೀ ನೋಡಿದಗಬೇಕು. ಹರಿತವರಾರೋ ಇದು ನಿನ್ನ ಮಾಯೆಯ ಇಳಿದವರಾರಿಗರೋ ದೇವ ಅರಿಯಲ ಸಾಧ್ಯವೋ. ಶ್ರೀಹರಿ ಶ್ರೀಹರಿ